ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಿಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 19ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಭಗವಂತನು ಅದೆಂತಹ ಅದ್ಭುತ ಶರಣಾಗತ ವತ್ಸಲ ಎಂಬುದನ್ನು ಶ್ರೀರಾಮಚಂದ್ರನು ತೋರಿಸುತ್ತಿರುವನು. ಸ್ವತಃ ಸುಗ್ರೀವನೇ ಶ್ರೀರಾಮನ ಕಾರ್ಯವನ್ನು ನಡೆಸದೆ ತಾನು ತನ್ನ ಅಂತಃಪುರದಲ್ಲಿ ಸ್ತ್ರೀಲೋಲನಾಗಿದ್ದಾಗ ಆತನು ಶರಣಾಗತನಾಗದೆ ಹೋಗಿದ್ದರೆ ಯಾವ ಕ್ಷಣದಲ್ಲಾದರೂ ಶ್ರೀರಾಮಚಂದ್ರನೇ ಇರಲಿ ಅಥವಾ ಆತನನ್ನು ಪ್ರತಿನಿಧಿಸುತ್ತಿದ್ದ ಲಕ್ಷ್ಮಣನೇ ಆಗಲಿ ಒಂದೇ ಬಾಣದಿಂದ ಒಂದು ಬಾಣದಿಂದ ವಾಲಿಯನ್ನು ಸಂಹರಿಸಿದರು ಅದೇ ರೀತಿ ಒಂದೇ ಬಾಣದಿಂದ ಸುಗ್ರೀವನನ್ನು ಸಂಹರಿಸಿ ಅಂಗದನಿಗೆ ಪಟ್ಟ ಕಟ್ಟಬಹುದಿತ್ತು. ಆದರೆ ಆತ ಶರಣಾಗತನಾದ್ದರಿಂದ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದರಿಂದ ಭಗವಂತನು ಕೂಡಲೇ ಆತನನ್ನು ಕ್ಷಮಿಸಿ ಬಿಡುತ್ತಾನೆ. ಆತನನ್ನು ತನ್ನ ಮಿತ್ರನಾಗಿ ಅಂಗೀಕರಿಸಿ ಆತನಿಗೆ ಆಲಿಂಗನವನ್ನು ಕೊಡುತ್ತಾನೆ. ಅದೇ ರೀತಿಯಾಗಿ ಮುಂದೆ ಕಾಕಾಸುರ ವೃತ್ತಾಂತವನ್ನು ಹನುಮಂತನು ಹೇಳುತ್ತಿರುವಾಗ ಶ್ರೀರಾಮಚಂದ್ರನಿಗೆ ಸೀತೆಯಲ್ಲಿ ಅದೆಷ್ಟು ಅಪ್ರತಿಮವಾದಂತಹ ಪ್ರೇಮವಿದೆ. ಆ ಸಂದರ್ಭದಲ್ಲಿ ನಾವು ಮುಂದೆ ರಾವಣನ ಮೇಲೆ ಯುದ್ಧಕ್ಕೆ ಹೊರಟಾಗ ಒಂದು ಸಣ್ಣ ತಪ್ಪನ್ನು ಮಾಡಿದರೂ ರಾಮನು ಕ್ಷಮಿಸುವುದಿಲ್ಲ ಎಂದು ಅರಿವಾದಾಗ ಸುಗ್ರೀವಾದಿ ಎಲ್ಲ ವಾನರ ವೀರರಿಗೂ ಒಂದು ಭಯವು ಇದ್ದೇ ಇರುತ್ತದೆ. ಆದರೂ ಆ ಭಯದ ನಡುವೆಯೂ ತಾವೇನಾದರೂ ನಮ್ಮ ತಪ್ಪನ್ನು ಅರಿತುಕೊಂಡು ಭಗವಂತನಲ್ಲಿ ಶರಣಾಗತರಾದರೆ ಆಗ ಖಂಡಿತವಾಗಿಯೂ ಶ್ರೀರಾಮನು ನಮ್ಮನ್ನು ಕ್ಷಮಿಸುವನು. ಆ ವಿಭೀಷಣನನ್ನೇ ಕ್ಷಮಿಸಿರುವಾಗ ವಿಭೀಷಣನನ್ನೇ ಒಪ್ಪಿಕೊಳ್ಳುವ ವಿಚಾರದಲ್ಲಿ ಶ್ರೀರಾಮನ ಮಾತುಗಳನ್ನು ಕೇಳಿ ಹೇಗೆ ಸುಗ್ರೀವನಿಗೆ ರಾಜ್ಯಾಭಿಷೇಕವನ್ನು ಮಾಡಿದನೋ ವಾಲಿಯನ್ನು ಕೊಂದು ಒಂದು ವೇಳೆ ವಾಲಿ ಏನಾದರೂ ಅದಕ್ಕೆ ಮುನ್ನವೇ ತನ್ನ ತಪ್ಪನ್ನು ಒಪ್ಪಿಕೊಂಡು ಶ್ರೀರಾಮನಲ್ಲಿ ಶರಣಾಗತನಾಗಿದ್ದರೆ ಕಥೆಯೇ ಬೇರೆಯಾಗಿ ಬಿಡುತ್ತಿತ್ತು. ಅದೇ ರೀತಿಯಾಗಿ ಈಗಲೂ ಕೂಡ ವಿಭೀಷಣನನ್ನಷ್ಟೇ ಅಲ್ಲ, ಸ್ವತಃ ರಾವಣನೇ ಬಂದರೂ ಕೂಡ ನಾನು ಒಪ್ಪಿಕೊಳ್ಳುತ್ತೇನೆ, ಆತನಿಗೆ ಶರಣು ಕೊಡುತ್ತೇನೆಂದು ಭಗವಂತನು ಹೇಳುತ್ತಿರುವನು. ಭಗವಂತನ ಅಭಯ ಹಸ್ತಕ್ಕೆ ಮೇಲು ಕೀಳಿಲ್ಲ. ಇವರು ಉನ್ನತ ಜಾತಿಯವರು, ಉಚ್ಚ ಜಾತಿಯವರು, ಇವರು ಕೀಳು ಜಾತಿಯವನು, ಇವನು ಅಂತ್ಯಜನೆಂಬ ಯಾವ ಭೇದ ಭಾವವೂ ಇಲ್ಲ. ಭಗವಂತನ ಭಕ್ತರಲ್ಲಿ ಜಟಾಯುವೂ ಇದ್ದಾನೆ, ವಾನರರು ಇದ್ದಾರೆ, ಶ್ರೇಷ್ಠ ಋಷಿ ಪುಂಗವರು ಕೂಡ ಇದ್ದಾರೆ. ಎಲ್ಲ ಜಾತಿಯ ಎಲ್ಲ ಜನಗಳಿಗೆ ಭಗವಂತನು ಅಭಯವನ್ನು ಕೊಡುತ್ತಾನೆ. ಈ ಕಾರಣದಿಂದಾಗಿಯೇ ಇರಬಹುದು ಬಹುಶಃ ನಮ್ಮ ದೇಶದಲ್ಲಿ ಮಾತಿನ ನಡುವೆ ಅನೇಕ ಬಾರಿ ನಾವು ಭಗವಂತನನ್ನೇ ದೂಷಿಸಿ ಬಿಡುತ್ತೇವೆ. ಭಗವಂತನದೇ ತಪ್ಪೆಂದು ಆತನನ್ನು ಬೈಯಲು ನಾವು ಹಿಂಜರಿಯುವುದಿಲ್ಲ. ಬೇರೆ ಕೆಲವು ಸಂಸ್ಕೃತಿಗಳಲ್ಲಿ ಆ ರೀತಿಯಾಗಿ ದೇವರ ವಿರುದ್ಧವಾಗಿ ಮಾತನಾಡಿದರೆ ದೈವದ್ರೋಹದ ಅಪಾದನೆ ಮೇಲೆ ಅವರನ್ನು ಕೊಂದೇ ಬಿಡುತ್ತಾರೆ. ಆದರೆ ನಮ್ಮಲ್ಲಿ ದೇವಸ್ಥಾನದ ಎದುರಿಗೇ ನಿಂತು, ಅಷ್ಟೇಕೆ ದೇವಸ್ಥಾನದ ಒಳಗೆ ಹೋಗಿ ಗರ್ಭಗುಡಿಯ ಎದುರಿಗೆ ಭಗವಂತನ ಎದುರಿಗೇ ನಿಂತು ಆತನನ್ನು ಎಲ್ಲ ರೀತಿಯ ಭಾಷೆಯನ್ನು ಬಳಸಿ ಬೈಯುತ್ತಿದ್ದರೂ ಕೂಡ ಅಕ್ಕಪಕ್ಕದವರು ಸಮಾಧಾನವನ್ನು ಹೇಳುತ್ತಾರೆಯೇ ಹೊರತು ಆತನಿಗೆ ತಾನು ಮಾಡಿರುವ ತಪ್ಪೇನು ಎಂಬುದನ್ನು ಆತನಿಗೆ ಮನದಟ್ಟಾಗುವಂತೆ ವಿವರಿಸುತ್ತಾರೆಯೇ ಹೊರತು ಎಂದಿಗೂ ಕೂಡ ಆತನನ್ನು ಕೊಂದು ಹಾಕುವುದಿಲ್ಲ. ಶ್ರೀಧರ ಸ್ವಾಮಿಗಳ ಚರಿತ್ರೆಯಲ್ಲಿ ಒಂದು ಅದ್ಭುತವಾದ ಪ್ರಸಂಗ ಬರುತ್ತದೆ. ಸಾಧ್ಯವಿದ್ದವರು ಅದರ ಕುರಿತು ಇರುವಂತಹ ವಿಡಿಯೋಗಳನ್ನು ನೋಡಿ. ಆ ಪ್ರಸಂಗದಲ್ಲಿ ಶ್ರೀಧರ ಸ್ವಾಮಿಗಳು ತಾವು ಸಜ್ಜನಗಡದಲ್ಲಿದ್ದಾಗ ಅಲ್ಲಿದ್ದಂತಹ ಸಮರ್ಥ ರಾಮದಾಸರ ಸಮಾಧಿಯ ಮುಂದೆ ಒಬ್ಬ ವ್ಯಕ್ತಿ ಬಂದು ಅವರನ್ನು ನಿರಂತರವಾಗಿ ಬೈಯುತ್ತಿರುತ್ತಾರೆ. ತಮ್ಮ ಗುರುಗಳನ್ನು ಬೈದ ಆತನ ಮೇಲೆ ಶ್ರೀಧರ ಸ್ವಾಮಿಗಳಿಗೆ ಸಹಜವಾಗಿ ಕೋಪ ಬಂದರೂ ಕೂಡ ಬಹಳ ಸಮಾಧಾನದಿಂದಲೇ ಆ ವ್ಯಕ್ತಿ ಮಾಡುತ್ತಿರುವ ತಪ್ಪು ಏನು ಎಂಬುದನ್ನು ತೋರಿಸಿ ಆ ವ್ಯಕ್ತಿಯನ್ನು ಸನ್ಮಾರ್ಗಕ್ಕೆ ತರಲು ಪ್ರಯತ್ನಿಸುತ್ತಾರೆ. ಇದು ಭಗವಂತನ ಅಭಯ. ಇದರಿಂದಲೇ ಆತನನ್ನು ಶರಣಾಗತ ವತ್ಸಲ ಎಂದು ಕರೆಯುವುದು. ಎಷ್ಟೇ ತಪ್ಪು ಮಾಡಿರಲಿ ಭಗವಂತನಲ್ಲಿ ಶರಣಾಗತನಾದವನಿಗೆ ಆತ ಎಂದಿಗೂ ಅಭಯವನ್ನು ಕೊಡುತ್ತಾನೆ. ರಾಘವೇಣಾಭಯೇ ದತ್ತೇ ಸನ್ನತೋ ರಾವಣಾನುಜಃ ವಿಭೀಷಣೋ ಮಹಾಪ್ರಾಜ್ಞೋ ಭೂಮಿಂ ಸಮವಲೋಕಯತ್. ಹೀಗೆ ರಘುನಾಥನು ಅಭಯ ಕೊಟ್ಟಾಗ ವಿನಯಶೀಲ ಮಹಾಬುದ್ಧಿವಂತ ವಿಭೀಷಣನು ಕೆಳಗೆ ಇಳಿದು ಭೂಮಿಯ ಕಡೆಗೆ ನೋಡಿದನು. ಪಾತವನೀಂ ಹೃಷ್ಟೋ ಭಕ್ತೈರನುಚರ ಸಹ ಸತು ರಾಮಸ್ಯ ಧರ್ಮಾತ್ಮ ನಿಪಪಾತ ವಿಭೀಷಣಃ ಪಾದಯೋ ನಿರ್ಪಪಾತಾಥ
ಚತುರ್ಭಿಃ ಸಹ ರಾಕ್ಷಸೈಃ. ಅವನು ತನ್ನ ಭಕ್ತ ಸೇವಕರೊಂದಿಗೆ ಹರ್ಷಗೊಂಡು ಆಕಾಶದಿಂದ ಇಳಿದು ಭೂಮಿಗೆ ಬಂದನು. ಇಳಿದು 4 ರಾಕ್ಷಸರೊಂದಿಗೆ ಧರ್ಮಾತ್ಮ ವಿಭೀಷಣನು ಆ ರಾಮಚಂದ್ರನ ಚರಣದಲ್ಲಿ ಕುಸಿದು ಬಿದ್ದನು. ಅಬ್ರವೀಚ್ಚ ತದಾವಾಕ್ಯಂ ರಾಮಂ ಪ್ರತಿ ವಿಭೀಷಣ ಧರ್ಮಯುಕ್ತಂ ಚ ಯುಕ್ತಂ ಚ ಸಾಂಪ್ರತಂ ಸಂಪ್ರಹರ್ಷಣಂ. ಆಗ ವಿಭೀಷಣನು ಶ್ರೀರಾಮನಲ್ಲಿ ಧರ್ಮಾನುಕೂಲ, ಯುಕ್ತಿ ಯುಕ್ತ, ಸಮಯೋಚಿತ ಮತ್ತು ಹರ್ಷವರ್ಧಕವಾದ ಮಾತನ್ನು ಹೇಳಿದನು. ಅನುಜೋ ರಾವಣಸ್ಯಾಹಂ ತೇನ ಚಾಸ್ವ್ಯವಮಾನಿತಃ ಭವಂತಃ ಸರ್ವಭೂತಾನಾಂ ಶರಣ್ಯಂ ಶರಣಂ ಗತಃ. ಭಗವಂತ, ನಾನು ರಾವಣನ ತಮ್ಮನಾಗಿದ್ದೇನೆ. ರಾವಣನು ನನಗೆ ಅಪಮಾನ ಮಾಡಿರುವನು. ನೀನು ಸಮಸ್ತ ಪ್ರಾಣಿಗಳಿಗೆ ಶರಣ್ಯನಾಗಿರುವೆ. ಅದಕ್ಕಾಗಿ ನಾನು ನಿನಗೆ ಶರಣಾಗಿದ್ದೇನೆ. ಪರಿತ್ಯಕ್ತ ಮಯಾ ಲಂಕಾ ಮಿತ್ರಾಣಿ ಚ ಧನಾನಿ ಚ ಭವದ್ಗತಂ ಹಿ ಮೇ ರಾಜ್ಯಂ ಜೀವಿತಂ ಚ ಸುಖಾನಿ ಚ. ಎಲ್ಲ ಮಿತ್ರರನ್ನು, ಐಶ್ವರ್ಯ ಮತ್ತು ಲಂಕಾಪುರಿಯನ್ನು ಬಿಟ್ಟು ಬಂದಿರುವೆನು. ಈಗ ನನ್ನ ರಾಜ್ಯ, ಜೀವನ, ಸುಖ ಎಲ್ಲವೂ ನಿನ್ನ ಅಧೀನವೇ ಆಗಿದೆ. ಭಗವಂತನಲ್ಲಿ ಶರಣಾಗುವುದು ಎಂದರೆ ಹೀಗೆ. ತಸ್ಯ ತದ್ವಚನಂ ಶ್ರುತ್ವಾ ರಾಮೋ ವಚನಮಬ್ರವೀತ್ ವಚಸಾ ಸಾಂತ್ವಯತ್ವೈನಂ ಲೋಚನಾಭ್ಯಾಂ ಪಿಬನ್ನಿವ. ವಿಭೀಷಣನ ಈ ಮಾತನ್ನು ಕೇಳಿ ಶ್ರೀರಾಮನು ಮಧುರವಾಣಿಯಿಂದ ಅವನನ್ನು ಸಾಂತ್ವನಗೊಳಿಸಿ ಕಣ್ಣುಗಳಿಂದಲೇ ಅವನನ್ನು ಕುಡಿದು ಬಿಡುವಂತೆ ಪ್ರೇಮಪೂರ್ವಕ ಅವನ ಕಡೆಗೆ ನೋಡುತ್ತಾ ಹೇಳಿದನು. ಆಖ್ಯಾಹಿ ಮಮ ತತ್ವೇನ ರಾಕ್ಷಸಾನಾಂ ಬಲಾಬಲಂ ಏವ ಮುಕ್ತಂ ತದಾ ರಕ್ಷೋ ರಾಮೇಣಾಕ್ಲಿಷ್ಟ ಕರ್ಮಣ ರಾವಣ್ಯಸ್ಯ ಬಲಂ ಸರ್ವಮಾಖ್ಯಾತುಮುಪಚಕ್ರಮೇ. ವಿಭೀಷಣನೇ, ನೀನು ನನಗೆ ಸರಿಯಾಗಿ ರಾಕ್ಷಸರ ಬಲಾಬಲಗಳನ್ನು ತಿಳಿಸು. ಆಯಾಸವಿಲ್ಲದೆ ಮಹತ್ ಕಾರ್ಯವನ್ನು ಮಾಡುವ ಶ್ರೀರಾಮನು ಹೀಗೆ ಹೇಳಿದಾಗ ವಿಭೀಷಣನು ರಾವಣನ ಸಂಪೂರ್ಣ ಬಲದ ಪರಿಚಯ ಹೇಳಲು ತೊಡಗಿದನು. ಪರಮಾತ್ಮನೂ ಶರಣಾಗತ ವತ್ಸಲ, ನಿಜ. ಆತನಲ್ಲಿ ಶರಣಾಗತರಾದವರಿಗೆ ಆತ ಅಭಯವನ್ನು ಕೊಡುತ್ತಾನೆ, ಅದೂ ನಿಜ. ಹಾಗೆಂದ ಮಾತ್ರಕ್ಕೆ ಭಗವಂತ ನಮ್ಮನ್ನು ನಾವು ಹೇಳಿದ್ದನ್ನೆಲ್ಲ ಒಪ್ಪಿಕೊಂಡು ನಮ್ಮನ್ನು ತಲೆಯ ಮೇಲೆ ಹೊತ್ತು ಕೂರಿಸಿಕೊಳ್ಳುತ್ತಾನೆ. ನಾವು ಎಷ್ಟೇ ತಪ್ಪು ಮಾಡಲಿ ಆ ತಪ್ಪೆಲ್ಲವನ್ನು ಮಾಡಿ ಭಗವಂತನಲ್ಲಿ ಶರಣಾಗತನಾಗಿ ಬಿಡುವುದು, ಮತ್ತೆ ಪುನಃ ಹೊರಗೆ ಬಂದು ಮಾಡಬಾರದ ಕೆಲಸವನ್ನು ಮಾಡುವುದು, ಮತ್ತೆ ಪುನಃ ಭಗವಂತನಲ್ಲಿ ಹೋಗಿ ಶರಣಾಗುವುದು. ಎಷ್ಟೋ ಜನರು ನಾವು ಮಾಡುತ್ತಿರುವುದು ಇದೇ ಅಲ್ಲವೇ? ಮಾಡಬಾರದ ಆ ಕೆಲಸಗಳನ್ನೆಲ್ಲ ಮಾಡಿ ಕೊನೆಗೆ ಹೋಗಿ ದೇವರಿಗೆ ಒಂದು ಅರ್ಚನೆಯನ್ನು ಮಾಡಿಸಿಬಿಟ್ಟರಾಯಿತು, ಒಂದು ತೆಂಗಿನಕಾಯಿಯನ್ನು ಒಡೆಸಿಬಿಟ್ಟರಾಯಿತು. ಭಗವಂತ ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಬಿಡುತ್ತಾನೆ. ಭಗವಂತ ಅಷ್ಟು ಸುಲಭದ ವ್ಯಕ್ತಿಯಲ್ಲ. ಆತ ನಾವು ಮಾಡುವ ಎಲ್ಲ ಪಾಪ ಪುಣ್ಯ ಕಾರ್ಯಗಳ ಲೆಕ್ಕವನ್ನು ಇಟ್ಟೇ ಇರುತ್ತಾನೆ. ಆ ಎಲ್ಲ ಪಾಪ ಪುಣ್ಯ ಕಾರ್ಯಗಳಿಗೂ ಅದೆಷ್ಟೇ ಯಾತ್ರೆಯನ್ನು ಮಾಡಲಿ, ಯಾತ್ರಾ ತೀರ್ಥಗಳನ್ನೇ ಮಾಡಲಿ, ಅದೆಷ್ಟು ಹೋಮ ಹವನ ಯಜ್ಞಗಳನ್ನೇ ಮಾಡಲಿ, ಅದರಿಂದ ಒಂದಷ್ಟು ಪುಣ್ಯ ಸಂಗ್ರಹವಾಗಬಹುದೇ ಹೊರತು ಪಾಪಗಳು ಇದ್ದೇ ಇರುತ್ತವೆ. ಆ ಪಾಪಗಳನ್ನು ನಾವು ಅನುಭವಿಸಲೇಬೇಕು. ಭಗವಂತನು ಆ ಕಾರಣದಿಂದಾಗಿ ಅದೆಲ್ಲವನ್ನೂ ಮೀರಿ ಯಾರು ಸಂತನಂತೆ ಬದುಕುತ್ತಾನೆಯೋ, ಯಾರು ತನ್ನ ಸಂಪೂರ್ಣ ಜೀವನವನ್ನೇ ಭಗವಂತನಲ್ಲಿ ಸಮರ್ಪಿಸಿ ಭಗವಂತನಿಗಾಗಿಯೇ ಬದುಕುತ್ತಾನೆಯೋ, ಭಗವಂತನು ಆತನ ವಿಷಯದಲ್ಲಿ ಎನ್ನಿಲ್ಲದಂತೆ ಪರೀಕ್ಷೆಗಳನ್ನು ಒಡ್ಡುತ್ತಾನೆ. ಆತ ಪ್ರತಿಯೊಂದು ಪರೀಕ್ಷೆಯಲ್ಲಿಯೂ ಕೂಡ ಭಗವಂತನ ಪಾದಗಳನ್ನು ಬಿಡದೆ ಭಗವಂತನಲ್ಲಿ ಸಂಪೂರ್ಣ ಶರಣ್ಯ ಮನೋಭಾವವನ್ನು ತೋರಿಸಿದರೂ ಕೂಡ ಆತನ ಜೀವನದ ಅಂತಿಮ ಉಸಿರಿನವರೆಗೂ ಭಗವಂತನು ಆತನನ್ನು ಪರೀಕ್ಷೆ ಮಾಡುತ್ತಾನೆ. ಈ ಮಾನವ ಜನ್ಮವನ್ನು ಭಗವಂತ ನಮಗೆ ಕೊಟ್ಟಿರುವುದೇ ಆ ರೀತಿಯಾಗಿ ಭಗವಂತನಲ್ಲಿರುವ ನಮ್ಮ ನಿಷ್ಠೆಯನ್ನು ಪರೀಕ್ಷಿಸುವ ಸಲುವಾಗಿ. ಆ ರೀತಿ ನಾವು ಎಷ್ಟರ ಮಟ್ಟಿಗೆ ನಾವು ಭಗವಂತನಲ್ಲಿ ಶರಣಾಗತರಾಗಿದ್ದೇವೆ ಅಥವಾ ಭಗವಂತನನ್ನೇ ಮರೆತಿದ್ದೇವೋ ಎಂಬುದನ್ನು ನೋಡಲಿಕ್ಕಾಗಿಯೇ. ಆ ಕಾರಣದಿಂದಾಗಿಯೇ ಯಾವಾಗಲೆಲ್ಲ ನಾವು ಭಗವಂತನನ್ನು ಸ್ಮರಿಸಿಕೊಳ್ಳುವಂತಹ ಕಾರ್ಯವನ್ನು ಮಾಡುತ್ತೇವೆಯೋ ಅದು ಪುಣ್ಯವಾಗುತ್ತದೆ. ಭಗವಂತನಿಗೆ ವಿರುದ್ಧವಾದ ಕಾರ್ಯವನ್ನು ಮಾಡುತ್ತೇವೆಯೋ ಅದು ಪಾಪವಾಗುತ್ತದೆ. ಪುಣ್ಯಕ್ಕಾಗಿ ಆತ ನಮಗೆ ಸ್ವರ್ಗಲೋಕದ ಆಸೆ ಕೊಡುತ್ತಾನೆ, ಪಾಪ ಮಾಡಿದ್ದಕ್ಕಾಗಿ ನರಕಲೋಕದ ಶಿಕ್ಷೆಯನ್ನೂ ಕೊಡುತ್ತಾನೆ. ಆದರೆ ಆ ಪಾಪ ಪುಣ್ಯಗಳೆರಡನ್ನೂ ಮೀರಿ ಯಾವಾಗ ಯಾವ ಪಾಪ ಪುಣ್ಯಗಳ ಆಸೆಯೂ ಇಲ್ಲದೆ ಅನನ್ಯ ಭಕ್ತಿಯಿಂದ ಯಾರು ಭಗವಂತನಲ್ಲಿ ಶರಣಾಗತರಾಗುತ್ತಾರೋ ಅವರಿಗೆ 108 ಪರೀಕ್ಷೆಗಳನ್ನೊಡ್ಡಿ ಅವರಿಗೆ ಪುಣ್ಯದಲ್ಲೂ ಆಸಕ್ತಿ ಇಲ್ಲ,
ಪಾಪದಲ್ಲೂ ಆಸಕ್ತಿ ಇಲ್ಲ, ಸ್ವರ್ಗದಲ್ಲೂ ಆಸಕ್ತಿ ಇಲ್ಲ, ನರಕದಲ್ಲೂ ಆಸಕ್ತಿ ಇಲ್ಲ, ಯಾವ ಸಿದ್ಧಿಗಳಲ್ಲೂ ಆಸಕ್ತಿ ಇಲ್ಲ, ಮತ್ತೆ ಬೇರೆ ಯಾವುದರಲ್ಲಿಯೂ ಆಸಕ್ತಿ ಇಲ್ಲ. ಅವರ ಅನನ್ಯ ಭಕ್ತಿ, ಅನನ್ಯ ಆಸಕ್ತಿ ಕೇವಲ ಭಗವಂತನು ಮಾತ್ರವೇ ಎಂದು ತೋರಿಸಿಕೊಂಡಾಗ ಮಾತ್ರವೇ ಅವರನ್ನು ತನ್ನೊಳಗೆ ಐಕ್ಯ ಮಾಡಿಕೊಳ್ಳುತ್ತಾನೆ. ಅದೇ ಮುಕ್ತಿಯಲ್ಲವೇ? ಅವಧ್ಯ ಸರ್ವಭೂತಾನಾಂ ಗಂಧರ್ವೋರಗ ಪಕ್ಷಿಣಾಂ ರಾಜಪುತ್ರ ದಶಗ್ರೀವೋ ವರದಾನಾತ್ ಸ್ವಯಂಭುವಃ. ಹಿಂದಿನ ಶ್ಲೋಕಕ್ಕೆ ಅರ್ಥವನ್ನು ಹೇಳುವಾಗ ನೇರವಾಗಿ ಶ್ರೀರಾಮನು ರಾಕ್ಷಸರ ಬಲಾಬಲಗಳನ್ನು ತಿಳಿಸು ಎಂದು ಹೇಳಿದುದು ಸರಿಯೇ ಎಂದು ಕೆಲವರಿಗೆ ಅನುಮಾನವಾಗಬಹುದು. ನೆನಪಿರಲಿ, ಎಂತಹ ವ್ಯಕ್ತಿಯೇ ಆದರೂ, ಎಂತಹ ಅದ್ಭುತ ನಟನೆಯನ್ನು ಮಾಡುವವನೇ ಆದರೂ ನೇರವಾದ ಪ್ರಶ್ನೆಗಳಿಗೆ ಉತ್ತರಿಸುವಾಗ ಸ್ವಲ್ಪ ತಡವರಿಸುತ್ತಾನೆ. ಒಮ್ಮೆಲೆ ಪರಿಚಯವಾದ ಮೊದಲ ವಾಕ್ಯದಲ್ಲಿಯೇ ರಾಕ್ಷಸರ ಬಲಾಬಲಗಳನ್ನು ತಿಳಿಸು ಎಂದು ವಿಭೀಷಣನಿಗೆ ಹೇಳಿದಾಗ ಒಂದೊಮ್ಮೆ ಆತ ಸಂಪೂರ್ಣ ಶರಣಾಗತಿ ಇಲ್ಲದೆ ಆತ ಏನಾದರೂ ರಾಮನ ಬಳಿಯಲ್ಲಿ ನಾಟಕವಾಡುವ ಸಲುವಾಗಿ ಬಂದಿದ್ದರೆ ಅಲ್ಲಿಯೇ ಚಡಪಡಿಸಿ ಹೋಗಿ ಸಿಕ್ಕಿ ಹಾಕಿಕೊಂಡು ಬಿಡುತ್ತಿದ್ದ. ಬಲಾಬಲಗಳನ್ನು ಸರಿಯೋ ತಪ್ಪೋ ತಿಳಿಸುವುದು ನಂತರವಿರಲಿ, ಆತನ ಮುಖಚಹರೆಯಲ್ಲಿಯೇ ಭಗವಂತನು ಆತನ ನಿಜವಾದ ಶರಣಾಗತಿಯ ಹಿಂದಿರುವಂತಹ ಆತನ ನೈಜತೆಯ ಅರಿವಾಗುತ್ತಿತ್ತು. ನಾವು ಎಷ್ಟೋ ಬಾರಿ ಭಗವಂತನ ಎದುರು ಕೈ ಮುಗಿದು, ಭಗವಂತ ನೀನಿಲ್ಲದೆ ನನಗೆ ಬೇರೆ ಯಾರೂ ಇಲ್ಲ, ನಿನ್ನಲ್ಲಿ ನಾನು ಸಂಪೂರ್ಣ ಭಕ್ತಿಯಿಂದ ಅನನ್ಯವಾಗಿ ಶರಣಾಗಿದ್ದೇನೆ ಎಂದು ಬಾಯಲ್ಲಿ ಹೇಳುತ್ತೇವೆ. ಎಷ್ಟೇ ಹೇಳುತ್ತಿದ್ದರೂ ನಮ್ಮ ಹೃದಯಕ್ಕೆ ಗೊತ್ತು, ನನ್ನನ್ನು ನಾನೇ ನೋಡಿಕೊಳ್ಳಬೇಕು, ಇವನೇನು ನೋಡಿಕೊಳ್ಳುತ್ತಾನೆ, ನಾಳೆ ಊಟಕ್ಕೆ ವ್ಯವಸ್ಥೆಯನ್ನು ನಾನೇ ಮಾಡಿಕೊಳ್ಳಬೇಕು, ನನಗೆ ಬೇಕಾದ ಬಟ್ಟೆಯ ವ್ಯವಸ್ಥೆಯನ್ನು, ನನಗೆ ಬೇಕಾದ ವಸತಿಯ ವ್ಯವಸ್ಥೆಯನ್ನು, ನನ್ನ ಹಿಂದಿರುವ ಹೆಂಡತಿ ಮಕ್ಕಳನ್ನು ನಾನೇ ನೋಡಿಕೊಳ್ಳಬೇಕು ಎಂಬ ಭಾವ ನಮ್ಮಲ್ಲಿ ಇದ್ದೇ ಇರುವುದಲ್ಲವೇ? ಈ ನಾನು ಎಂಬ ಭಾವ ಸಂಪೂರ್ಣವಾಗಿ ನಾಶವಾಗಿ ನನ್ನದೇನೂ ಇಲ್ಲ, ಭಗವಂತ ಎಲ್ಲವೂ ನಿನ್ನದೇ ಎಂಬುದನ್ನು ಮಾತಿನಲ್ಲಿ ಹೇಳುವುದು ಸುಲಭ, ಆದರೆ ಅದು ಎಂದು ಕಾರ್ಯಗತಃ ಸಾಧಿತವಾಗುವುದು, ಎಂದು ಆ ಭಾವ ನಮ್ಮಲ್ಲಿ ಮೂಡುವುದು, ಅಂದೇ ಭಗವಂತನಲ್ಲಿ ನಾವು ಐಕ್ಯವಾಗಿ ಬಿಡುತ್ತೇವೆ. ಈ ಸಂದರ್ಭದಲ್ಲಿ ಇಲ್ಲಿ ವಿಭೀಷಣನನ್ನು ಅದೇ ರೀತಿಯಾಗಿ ನೇರವಾಗಿ ಪ್ರಶ್ನೆ ಕೇಳಿದಾಗ ವಿಭೀಷಣನು ಸ್ವಲ್ಪವೂ ತಡವರಿಸದೆ ಉತ್ತರವನ್ನು ಹೇಳತೊಡಗಿರುವನು. ಅದು ಆತನಲ್ಲಿರುವ ನೈಜತೆಯನ್ನು ತೋರಿಸುತ್ತದೆ. ರಾಜಕುಮಾರ, ಬ್ರಹ್ಮದೇವರ ವರಬಲದಿಂದ ದಶಮುಖ ರಾವಣನು, ಅಂದರೆ ಕೇವಲ ಮನುಷ್ಯರನ್ನು ಬಿಟ್ಟು ಗಂಧರ್ವ, ನಾಗ, ಪಕ್ಷಿ ಮೊದಲಾದ ಎಲ್ಲ ಪ್ರಾಣಿಗಳಿಂದ ಅವಧ್ಯನಾಗಿದ್ದಾನೆ. ಅಂದರೆ ದೇವಾಸುರ ಗಂಧರ್ವರಾಗಲಿ, ನಾಗ, ಯಕ್ಷ, ಉರಗ, ಪಕ್ಷಿ ಪ್ರಾಣಿಗಳು, ಈ ಪಕ್ಷಿ ವಿಶೇಷವಾಗಿ ಈ ಯಾರಿಂದಲೂ ಕೂಡ ತನಗೆ ಮರಣ ಬಾರದಂತೆ ಆತ ವರವನ್ನು ಪಡೆದಿದ್ದಾನೆ. ಆದರೆ ಮನುಷ್ಯರಿಂದ ತನಗೆ ಪ್ರಾಣ ಹೋಗಬಾರದೆಂದು ಆತ ವರವನ್ನು ಪಡೆದಿಲ್ಲ. ರಾವಣಾನಂತರೋ ಭ್ರಾತ ಮಮ ಜ್ಯೇಷ್ಠಶ್ಚ ವೀರ್ಯವಾನ್ ಕುಂಭಕರ್ಣೋ ಮಹಾತೇಜ ಶಕ್ತ ಪ್ರತಿಬಲೋ ಯುಧಿ. ರಾವಣನಿಗೆ ತಮ್ಮ ಮತ್ತು ನನಗೆ ಅಣ್ಣನಾದ ಕುಂಭಕರ್ಣನು ಮಹಾ ತೇಜಸ್ವಿ ಮತ್ತು ಪರಾಕ್ರಮಿಯಾಗಿದ್ದಾನೆ. ಯುದ್ಧದಲ್ಲಿ ಅವನು ಇಂದ್ರನಂತೆ ಬಲಶಾಲಿಯಾಗಿದ್ದಾನೆ. ರಾಮಸೇನಾಪತಿಸ್ತೋ ಯದಿತಿ ಶ್ರುತಃ ಕೈಲಾಸೇಯೇನ ಸಮರೇ ಮಣಿಭದ್ರ ಪರಾಜಿತಃ. ಶ್ರೀರಾಮ, ರಾವಣನ ಸೇನಾಪತಿ ಪ್ರಹಸ್ತನ ಹೆಸರು ನೀನು ಕೇಳಿರಬಹುದು. ಅವನು ಕೈಲಾಸದಲ್ಲಿ ಘಟಿಸಿದ ಯುದ್ಧದಲ್ಲಿ ಕುಬೇರನ ಸೇನಾಪತಿ ಮಣಿಭದ್ರನನ್ನು ಪರಾಜಿತಗೊಳಿಸಿದ್ದನು. ಬದ್ಧ ಗೋದಾಂಗುಲಿತ್ರಾಣಸ್ತ್ವವಧ್ಯ ಕವಚೋ ಯುಧಿ ಧನುರಾದಾಯ ತಿಷ್ಟನ್ನ ದೃಶ್ಯೋ ಭವತೀಂದ್ರಜಿತ್. ರಾವಣನ ಪುತ್ರ ಇಂದ್ರಜಿತನು ಉಡದ ಚರ್ಮವನ್ನು ಬೆರಳುಗಳಿಗೆ ಸುತ್ತಿ ಅಭೇದ್ಯ ಕವಚವನ್ನು ಧರಿಸಿ ಕೈಯಲ್ಲಿ ಧನುಷ್ಯವನ್ನು ಹಿಡಿದು ಯುದ್ಧದಲ್ಲಿ ನಿಂತಿರುವಾಗ ಅದೃಶ್ಯನಾಗಿ ಬಿಡುವನು. ಸಂಗ್ರಾಮೇತು ಮಹಾವ್ಯೂಹೇ ಅರ್ಪಯಿತ್ವಾಹುತಾಶನಂ ಅಂತರ್ಧಾನಗತ ಶ್ರೀಮಾನ್ ಇಂದ್ರಜಿದ್ಧಂತಿ ರಾಘವ. ರಘುನಂದನ, ಶ್ರೀಮಾನ್ ಇಂದ್ರಜಿತನು ಯಜ್ಞೇಶ್ವರನನ್ನು ಮೆಚ್ಚಿಸಿ ವಿಶಾಲ ವ್ಯೂಹದಿಂದ ಕೂಡಿದ ಸಂಗ್ರಾಮದಲ್ಲಿ ಅದೃಶ್ಯನಾಗಿ ಶತ್ರುಗಳ ಮೇಲೆ ಪ್ರಹಾರ ಮಾಡುವ ಶಕ್ತಿಯನ್ನು ಪಡೆದುಕೊಂಡಿರುವನು. ಮಹೋದರ ಮಹಾಪಾರ್ಶ್ವೌ ರಾಕ್ಷಸಶ್ಚಾಪ್ಯ ಕಂಪನಃ ಅನೀಕಪಾಸ್ತು ತಸ್ಯೈತೆ ಲೋಕಪಾಲ ಸಮಾಯುಧಿ.
ಮಹೋದರ, ಮಹಾಪಾರ್ಶ್ವ, ಅಕಂಪನ ಈ ಮೂವರು ರಾಕ್ಷಸರು ರಾವಣನ ಸೇನಾಪತಿಯಾಗಿದ್ದಾರೆ. ಯುದ್ಧದಲ್ಲಿ ಲೋಕಪಾಲಕರಂತೆ ಪರಾಕ್ರಮವನ್ನು ಪ್ರಕಟಪಡಿಸುವವರಾಗಿದ್ದಾರೆ. ದಶಕೋಟಿ ಸಹಸ್ರಾಣಿ ರಕ್ಷಸಾಂ ಕಾಮರೂಪಿಣಾಂ ಮಾಂಸಶೋಣಿತ ಭಕ್ಷಾಣಾಂ ಲಂಕಾಪುರ ನಿವಾಸಿನಾಂ ಸತೈಸ್ತು ಸಹಿತೋ ರಾಜ ಲೋಕಪಾಲಾನಯೋಧಯತ್ ಸಹ ದೇವೈಸ್ತು ತೇ ಭಗ್ನ ರಾವಣೇನ ಮಹಾತ್ಮನ. ಲಂಕೆಯಲ್ಲಿ ರಕ್ತ ಮಾಂಸದ ಭೋಜನ ಮಾಡುವ ಕಾಮರೂಪಿಗಳಾದ 10,000,000 ರಾಕ್ಷಸರು ವಾಸಿಸುತ್ತಾರೆ. ಅವರನ್ನು ಜೊತೆಗೂಡಿ ರಾವಣನು ಲೋಕಪಾಲಕರೊಂದಿಗೆ ಯುದ್ಧ ಮಾಡಿದ್ದನು. ಆಗ ದೇವತೆಗಳ ಸಹಿತ ಆ ಎಲ್ಲ ಲೋಕಪಾಲಕರು ದುರಾತ್ಮ ರಾವಣನಿಂದ ಪರಾಜಿತರಾಗಿ ಓಡಿ ಹೋಗಿದ್ದರು. ವಿಭೀಷಣಸ್ಯ ತು ವಚಶ್ರುತ್ವಾ ರಘುಸತ್ತಮಃ ಅನ್ವೀಕ್ಷ್ಯ ಮನಸಾ ಸರ್ವಮಿದಂ ವಚನಮಬ್ರವೀತ್. ವಿಭೀಷಣನ ಈ ಮಾತನ್ನು ಕೇಳಿ ರಘುಕುಲ ತಿಲಕ ಶ್ರೀರಾಮನು ಮನಸ್ಸಿನಲ್ಲಿ ಅದೆಲ್ಲದರ ಕುರಿತು ಪದೇ ಪದೇ ವಿಚಾರ ಮಾಡಿ ಈ ಪ್ರಕಾರ ಹೇಳಿದನು. ಯಾನಿ ಕರ್ಮಾಪದಾನಾನಿ ರಾವಣಸ್ಯ ವಿಭೀಷಣ ಆಖ್ಯಾತಾನಿ ಚ ತತ್ವೇನ ಕ್ಷವಗಚ್ಛಾಮಿ ತಾನ್ಯಹಂ. ವಿಭೀಷಣನೇ, ರಾವಣನ ಯುದ್ಧ ವಿಷಯದಲ್ಲಿ ನೀನು ವರ್ಣಿಸಿದ ಪರಾಕ್ರಮವನ್ನು ನಾನು ಚೆನ್ನಾಗಿ ತಿಳಿಯುತ್ತೇನೆ. ಅಹಂ ಹತ್ವಾ ದಶಗ್ರೀವಂ ಸಪ್ತಹಸ್ತಂ ಸಹಾತ್ಮಜಂ ರಾಜಾನಂ ತ್ವಾಂ ಕರಿಷ್ಯಾಮಿ ಸತ್ಯಮೇತತ್ ಶೃಣೋತು ಮೇ. ಆದರೂ ಕೇಳು, ಪ್ರಹಸ್ತ ಮತ್ತು ಪುತ್ರರ ಸಹಿತ ರಾವಣನನ್ನು ವಧಿಸಿ ಖಂಡಿತವಾಗಿ ನಿನ್ನನ್ನು ಲಂಕೆಯ ರಾಜನಾಗಿಸುವೆನೆಂದು ಹೇಳುತ್ತಿದ್ದೇನೆ. ರಸಾತಲಂ ವಾ ಪ್ರವಿಶೇತ್ ಪಾತಾಳಂ ವಾಪಿ ರಾವಣಃ ಪಿತಾಮಹ ಸಕಾಶಂ ವಾ ನಮೇ ಜೀವನ್ ವಿಮೋಕ್ಷ್ಯತೆ. ರಾವಣನು ರಸಾತಲ ಅಥವಾ ಪಾತಾಳವನ್ನು ಪ್ರವೇಶಿಸಿದರು ಅಥವಾ ಪಿತಾಮಹ ಬ್ರಹ್ಮನ ಬಳಿಗೆ ಹೊರಟು ಹೋದರು, ಅವನು ಇನ್ನು ನನ್ನ ಕೈಯಿಂದ ಜೀವಂತವಾಗಿ ಇರಲಾರನು. ಅಹತ್ವಾ ರಾವಣಂ ಸಂಖ್ಯೆ ಸಪುತ್ರ ಜನ ಬಾಂಧವಂ ಅಯೋಧ್ಯಾಂ ನ ಪ್ರವೇಕ್ಷ್ಯಾಮಿ ತ್ರಿಭಿಸ್ತೈರ್ಭ್ರಾತೃಭಿಶಪೇ. ನಾನು ನನ್ನ 3 ತಮ್ಮಂದಿರ ಆಣೆಯಿಟ್ಟು ಹೇಳುತ್ತೇನೆ, ಯುದ್ಧದಲ್ಲಿ ಭೃತ್ಯರು ಬಂಧು ಬಾಂಧವರೊಂದಿಗೆ ರಾವಣನನ್ನು ವಧಿಸದೆ ನಾನು ಅಯೋಧ್ಯೆಯನ್ನು ಪ್ರವೇಶಿಸುವುದಿಲ್ಲ. ಶ್ರುತ್ವಾ ತು ವಚನಂ ತಸ್ಯ ರಾಮಸ್ಯಾಕ್ಲಿಷ್ಟಕರ್ಮಣಃ ಶಿರಸಾ ವಂದ್ಯ ಧರ್ಮಾತ್ಮ ವಕ್ತುಮೇವಂ ಪ್ರಚಕ್ರಮೇ. ಕ್ಲಿಷ್ಟವಾದ ಕಾರ್ಯವನ್ನು ಶ್ರಮವಿಲ್ಲದೆ ಮಾಡುವ ಶ್ರೀರಾಮನ ಈ ಮಾತನ್ನು ಕೇಳಿ ಧರ್ಮಾತ್ಮ ವಿಭೀಷಣನು ತಲೆಬಾಗಿ ವಂದಿಸಿ ಈ ಪ್ರಕಾರ ಹೇಳಲು ಉಪಕ್ರಮಿಸಿದನು. ರಾಕ್ಷಸಾನಾಂ ವಧೇ ಸಾಕ್ಷ್ಯಂ ಲಂಕಾಯಾಶ್ಚ ಪ್ರದರ್ಶನೆ ಕರಿಷ್ಯಾಮಿ ಯಥಾ ಪ್ರಾಣಂ ಪ್ರವೇಕ್ಷ್ಯಾಮಿ ಚ ವಾಹಿನಿ. ಪ್ರಭು, ರಾಕ್ಷಸರ ಸಂಹಾರದಲ್ಲಿ ಮತ್ತು ಲಂಕೆಯ ಮೇಲೆ ಆಕ್ರಮಣ ಮಾಡಿ ಅದನ್ನು ಗೆಲ್ಲಲು ನಾನು ನಿನಗೆ ಯಥಾಶಕ್ತಿ ಸಹಾಯ ಮಾಡುವೆನು. ಪ್ರಾಣಗಳನ್ನು ಪಣಕ್ಕಿಟ್ಟು ಯುದ್ಧಕ್ಕಾಗಿ ರಾವಣನ ಸೈನ್ಯದಲ್ಲಿಯೂ ಪ್ರವೇಶಿಸುವೆನು. ಅಂದರೆ ರಾವಣನ ಸೈನ್ಯದ ಮುಂದೆ ನುಗ್ಗಿ ಹೋಗಿ ನಾನು ಯುದ್ಧ ಮಾಡುವಂತಹ ಸಾಮಾನ್ಯ ಸೈನಿಕನಂತೆ ನಿನ್ನೊಡನೆ ಇರುವೆನು. ಇತಿ ಬ್ರುವಾಣಂ ರಾಮಸ್ ಪರಿಷ್ವಜ್ಯ ವಿಭೀಷಣಂ ಅಬ್ರವೀಲ್ಲಕ್ಷ್ಮಣಂ ಪ್ರೀತಂ ಸಮುದ್ರಾಜ್ಜಲಮಾನಯ ಏತೇನ ಹೇಮಂ ಮಹಾಪ್ರಾಜ್ಞಮಭಿಷಿಂಚ ವಿಭೀಷಣಂ ರಾಜಾನ ರಕ್ಷಸಾಂ ಕ್ಷಿಪ್ರಂ ಪ್ರಸನ್ನೇಮಯಿ ಮಾನವ. ವಿಭೀಷಣನು ಹೀಗೆ ಹೇಳಿದಾಗ ಶ್ರೀರಾಮನು ಅವನನ್ನು ಅಪ್ಪಿಕೊಂಡು ಸಂತೋಷಗೊಂಡು ಲಕ್ಷ್ಮಣನಲ್ಲಿ ಹೇಳಿದನು. ಬೇರೆಯವರಿಗೆ ಮಾನ ಕೊಡುವ ಸುಮಿತ್ರಾನಂದನನೇ, ನೀನು ಸಮುದ್ರದ ಜಲವನ್ನು ಎತ್ತಿಕೊಂಡು ಬಾ. ಅದರಿಂದಾಗಿ ಪರಮ ಬುದ್ಧಿವಂತ ರಾಕ್ಷಸರಾಜ ವಿಭೀಷಣನ ಲಂಕೆಯ ಪಟ್ಟಾಭಿಷೇಕವನ್ನು ಮಾಡು. ನಾನು ಪ್ರಸನ್ನನಾದಾಗ ಇವನಿಗೆ ಈ ಲಾಭ ಸಿಗಲೇಬೇಕು. ಅಷ್ಟು ಬೇಗ ಶ್ರೀರಾಮಚಂದ್ರನು ಪ್ರಸನ್ನನಾಗಿ ಬಿಟ್ಟನೆ. ಈಗಷ್ಟೇ ವಿಭೀಷಣನು ಆತನ ಪಾದಗಳಲ್ಲಿ ಶರಣಾಗತನಾಗಿದ್ದಾನೆ. ಶರಣಾಗತನಾದ ಕೂಡಲೇ ರಾಕ್ಷಸರ ಬಲಾಬಲಗಳನ್ನು ತಿಳಿಸು ಎಂದು ಹೇಳಿದ್ದಾನೆ. ಅದಕ್ಕೆ ವಿಭೀಷಣನು ಕೊಟ್ಟ ಉತ್ತರವಾದರೂ ಇನ್ನೂ ಅತ್ಯಂತ ಕ್ಲುಪ್ತವಾಗಿದೆ. ಅಷ್ಟು ವಿಚಾರಗಳು, ಅಂದರೆ ರಾವಣನು ಯಾರು, ಕುಂಭಕರ್ಣನು ಯಾರು, ಪ್ರಹಸ್ತ ಇಂದ್ರಜಿತುಗಳು ಯಾರು, ಈ ವಿಚಾರವನ್ನು ಹನುಮಂತನೂ ತಿಳಿಸಿರಬಹುದು. ಸ್ವತಃ ಹಿಂದೆ ವಾಲಿಯ ಜೊತೆಗೆ ರಾವಣನಿಗೆ ಸ್ನೇಹವಿದ್ದುದರಿಂದ
ಆ ಸುಗ್ರೀವನಿಗೂ ಅದು ತಿಳಿದೇ ಇರುತ್ತದೆ. ಸುಗ್ರೀವನು ಕೂಡ ಇದೇ ಮಾಹಿತಿಯನ್ನು ಕೊಟ್ಟಿರುತ್ತಾನೆ. ಅಷ್ಟೇ ಮಾಹಿತಿಯಿಂದ ರಾಮನು ವಿಭೀಷಣನನ್ನು ನಂಬಿಬಿಟ್ಟನೆ. ಅದೂ ಅಲ್ಲದೆ ಆ ನಂತರದಲ್ಲಿ ಕ್ಷಣವೇ ಅವರೆಲ್ಲರನ್ನು ನಾನು ಸಂಹಾರ ಮಾಡುತ್ತೇನೆ ಎಂದು ರಾಮನು ಅತ್ಯಂತ ಉಗ್ರವಾಗಿ ತನ್ನ ವೀರ ಪರಾಕ್ರಮವನ್ನು ಪ್ರದರ್ಶಿಸುತ್ತಿರುವಾಗ ನೆನಪಿರಲಿ, ಉದ್ದಕ್ಕೂ ಭಗವಂತನು ವಿಭೀಷಣನ ಮುಖವನ್ನೇ ನೋಡುತ್ತಿದ್ದನು. ರಾಕ್ಷಸರ ಬಲಾಬಲಗಳನ್ನು ತಿಳಿಸು ಎಂದಾಗ ಆತನ ಮುಖಭಾವ ಹೇಗಾಯಿತು? ರಾಕ್ಷಸರ ಬಲಾಬಲಗಳನ್ನು ತಿಳಿಸುತ್ತಿರುವಾಗ ಆತನ ಮುಖಭಾವ ಹೇಗಿತ್ತು? ತದನಂತರದಲ್ಲಿ ತಾನು ಅವರನ್ನೆಲ್ಲ ಕೊಂದು ಹಾಕುವೆ ಎಂದಾಗ ಆತನ ಮುಖಭಾವ ಹೇಗಿತ್ತು? ಹಾಗೂ ಕೊನೆಯಲ್ಲಿ ಆತನು ಯಾವ ರೀತಿಯಾದಂತಹ ಎಷ್ಟೋ ಬಾರಿ ಭಗವಂತನು ಪ್ರತ್ಯಕ್ಷನಾದಾಗ ನಿನಗೇನು ವರಬೇಕೋ ಕೇಳಿಕೋ ಎಂದು ಹೇಳುತ್ತಾನೆ. ಆಗ ಎಂತೆಂತಹ ವರಗಳನ್ನು ಕೇಳಿದಂತಹ ಮಹಾನುಭಾವರಿದ್ದಾರೆ. ಆದರೆ ಕೆಲವೇ ಮಂದಿ ಅತ್ಯಂತ ಉತ್ತಮವಾದ ವರವನ್ನು ಕೇಳಿಕೊಳ್ಳುತ್ತಾರೆ, ನಿನ್ನ ಪಾದಗಳಲ್ಲಿ ನನಗಿರುವ ಭಕ್ತಿ ಸ್ಥಿರವಾಗಿರಲಿ ಎಂದು. ಏಕೆಂದರೆ ಅಸ್ಥಿರವಾದ ಮನಸ್ಸು ಆ ಭಕ್ತಿಯನ್ನು ಯಾವ ಕ್ಷಣದಲ್ಲಿ ಬೇಕಾದರೂ ತೆಗೆದು ಬಿಡಬಹುದು. ಆ ಕಾರಣದಿಂದ ಆ ನಿನ್ನ ಮಾಯೆಯಿಂದ ನನಗೆ ಮುಕ್ತಿಯನ್ನು ಕೊಟ್ಟು, ಯಾವ ನಿನ್ನ ಶರಣುವಿಕೆ ನಿನ್ನಲ್ಲಿ ಶರಣು ಹೋಗುವುದರಿಂದಲೇ ನನ್ನ ಭವಿಷ್ಯವೂ ಇರುವುದು, ನನ್ನ ಜೀವನವೂ ಇರುವುದು. ಅದಕ್ಕಿಂತ ಹೊರತಾಗಿ ನಿನ್ನಲ್ಲಿ ಸಂಪೂರ್ಣವಾಗಿ ನಿನ್ನ ಪಾದ ಕಮಲಗಳಲ್ಲಿ ಸಂಪೂರ್ಣವಾಗಿ ಐಕ್ಯವಾಗುವುದಕ್ಕಿಂತಲೂ ಬೇರೆ ಸುಖವು ಯಾವುದು ಬೇಕಾಗಿದೆ? ಆದರೆ ಜಗತ್ತಿನಲ್ಲಿ ಭಗವಂತನು ಸೃಷ್ಟಿಸಿರುವ ಮಾಯೆಯಿಂದಾಗಿ ಏನೇನೋ ಕೇಳಿಕೊಳ್ಳುತ್ತೇವೆ. ಇಲ್ಲಿ ವಿಭೀಷಣನು ನಿನ್ನ ಸೈನ್ಯದಲ್ಲಿ ಒಬ್ಬ ಸಾಧಾರಣ ಸೈನಿಕನಾಗುವಂತಹ ಅನುಮತಿಯನ್ನು ಕೊಡು, ನಾನು ನಿನಗೆ ನನ್ನ ಕೈಲಾದ ಸಹಾಯವನ್ನು ಮಾಡುತ್ತೇನೆ ಎನ್ನುತ್ತಾನೆ. ಆಗಲೇ ರಾಮನಿಗೆ ಈತನ ಭಕ್ತಿ ಎಷ್ಟರ ಮಟ್ಟಿನದೆಂದು ಅರಿವಾಗುತ್ತದೆ. ಮಾತುಗಳಲ್ಲಿ, ನಮ್ಮ ಮುಖಭಾವಗಳಲ್ಲಿ ಹಾಗೂ ನಮ್ಮ ಒಳಗಿನ ಭಾವನೆಗಳಲ್ಲಿಯೂ ಕೂಡ ಸಂಪೂರ್ಣವಾಗಿ ಯಾವ ವ್ಯಕ್ತಿಯು ಪರಮಾತ್ಮನಲ್ಲಿ ಶರಣಾಗುತ್ತಾನೆಯೋ ಭಗವಂತನು ಆತನನ್ನು ಎಂದೂ ಕೈಬಿಡುವುದಿಲ್ಲ. ಆ ಕಾರಣದಿಂದಾಗಿಯೇ ಬಹಳ ಸೂಚ್ಯವಾಗಿ ಇಲ್ಲಿ ಲಕ್ಷ್ಮಣನಿಗೆ ಸಮುದ್ರ ಜಲವನ್ನು ತಂದು ವಿಭೀಷಣನಿಗೆ ಅಭಿಷೇಕ ಮಾಡು, ಈತನಿಗೆ ನನ್ನಲ್ಲಿರುವ ಭಕ್ತಿಯೇ ಸಾಕು, ಮುಂದೆ ರಾವಣನ ವಧೆಯಾಗುವುದು ಖಂಡಿತ, ಈತ ರಾಕ್ಷಸ ರಾಜನಾಗುವುದು ಖಂಡಿತ ಎಂದು ಶ್ರೀರಾಮನು ಲಕ್ಷ್ಮಣನಿಗೆ ಹೇಳುತ್ತಾನೆ. ಏವ ಮುಕ್ತಸ್ತು ಸೌಮಿತ್ರಿರಭ್ಯಸಿಂಚಿತ್ ವಿಭೀಷಣಂ ಮಧ್ಯೆ ವಾನರ ಮುಕ್ತಾನಾಂ ರಾಜಾನಂ ರಾಜಶಾಸನಾತ್. ಶ್ರೀರಾಮನು ಹೀಗೆ ಹೇಳಿದಾಗ ಲಕ್ಷ್ಮಣನು ಪ್ರಧಾನ ವಾನರರ ನಡುವೆ ಮಹಾರಾಜ ರಾಮನ ಆದೇಶದಂತೆ ವಿಭೀಷಣನಿಗೆ ರಾಕ್ಷಸ ರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದನು. ಸಂಪ್ರಸಾದಂ ತು ರಾಮಸ್ಯ ದೃಷ್ಟ್ವಾ ಸದ್ಯ ಪ್ರವಂಗಮಾಹ ಪ್ರಚುಕೃಷುರ್ಮ ಮಹಾತ್ಮಾನಂ ಸಾಧು ಸಾಧ್ವೀತಿ ಚಾಬ್ರುವನ್. ಭಗವಾನ್ ಶ್ರೀರಾಮನ ಈ ತಾತ್ಕಾಲಿಕ ಪ್ರಸಾದವನ್ನು ನೋಡಿ ವಾನರರು ಹರ್ಷಧ್ವನಿ ಮಾಡಿದರು ಮತ್ತು ಮಹಾತ್ಮ ಶ್ರೀರಾಮನಿಗೆ ಧನ್ಯವಾದಗಳನ್ನು ಕೊಡಲು ತೊಡಗಿದರು. ಅಬ್ರವೀಚ್ಛ ಹನುಮಾಂಶ್ಚ ಸುಗ್ರೀವಶ್ಚ ವಿಭೀಷಣಂ ಕಥಂ ಸಾಗರಮಕ್ಷೋಭ್ಯಂ ತರಾಮರುಣಾಲಯಂ ಸೈನ್ಯೇ ಪರಿವೃತಾ ಸರ್ವೇ ವಾನರಾಣಂ ಮಹೌಜಸಾಂ. ಅನಂತರ ಹನುಮಂತ ಮತ್ತು ಸುಗ್ರೀವರು ವಿಭೀಷಣನಲ್ಲಿ ಕೇಳಿದರು, ರಾಕ್ಷಸರಾಜನೇ, ನಾವೆಲ್ಲರೂ ಈ ಅಕ್ಷೋಭ್ಯ ಸಮುದ್ರವನ್ನು ಮಹಾಬಲಿ ವಾನರರೊಂದಿಗೆ ಹೇಗೆ ದಾಟಬಲ್ಲೆವು? ಉಪಾಯೈರಭಿಗಚ್ಚಾಮ ಯಥಾ ನದ ನದೀಪತಿಂ ಸರ್ವೇ ಸಸೈನ್ಯಾಮರುಣಾಲಯಂ. ನಾವೆಲ್ಲರೂ ಸೈನ್ಯ ಸಹಿತ ನದಿಗಳ ಸ್ವಾಮಿ ವರುಣಾಲಯ ಸಮುದ್ರವನ್ನು ದಾಟಬಹುದಾದ ಉಪಾಯವನ್ನು ತಿಳಿಸು. ಏವ ಮುಕ್ತಸ್ತು ಧರ್ಮಾತ್ಮ ಪ್ರತ್ಯುವಾಚ ವಿಭೀಷಣಃ ಸಮುದ್ರಂ ರಾಘವೋ ರಾಜ ಶರಣಂ ಗಂತುಮರ್ಹತಿ. ಅವರು ಹೀಗೆ ಹೇಳಿದಾಗ ಧರ್ಮಾತ್ಮ ವಿಭೀಷಣನು ರಘುವಂಶಿ ರಾಜ ಶ್ರೀರಾಮನು ಸಮುದ್ರಕ್ಕೆ ಶರಣಾಗಬೇಕು ಎಂದು ಉತ್ತರಿಸಿದನು. ಖಾನಿತಸ್ಸಗರೇಣಾಯಮಪ್ರಮೇಯೋ ಮಹೋದಧಿಃ ಕರ್ತುಮರ್ಹತಿ ರಾಮಸ್ಯ ಜ್ಞಾತೆ ಕಾರ್ಯಂ ಮಹೋದಧಿಃ. ಈ ಅಪಾರ ಮಹಾಸಾಗರವನ್ನು ಸಗರ ರಾಜನು ಅಗೆಸಿದ್ದನು. ಶ್ರೀರಾಮನು ಸಗರನ ವಂಶಜನೇ ಆಗಿದ್ದಾನೆ.
ಅದಕ್ಕಾಗಿ ಸಮುದ್ರವು ಇವನ ಕಾರ್ಯವನ್ನು ಅವಶ್ಯವಾಗಿ ಮಾಡಬೇಕು. ಇಲ್ಲಿ ಗಮನಿಸಿದರೆ ಕೆಲವೇ ನಿಮಿಷಗಳ ಹಿಂದೆ ಇದೇ ವಿಭೀಷಣನು ಶರಣ್ಯ ಅಂದರೆ ಲೋಕಶರಣ್ಯ, ಲೋಕದ ಎಲ್ಲ ಜೀವಿಗಳಿಗೂ ಅಭಯವನ್ನು ಕೊಡುವವನು, ಅವುಗಳ ಶರಣಾಗತಿಯನ್ನು ಒಪ್ಪಿಕೊಳ್ಳುವವನು, ಅವರಿಗೆ ಶರಣು ಕೊಡುವವನು ಎಂದು ಶ್ರೀರಾಮನನ್ನು ಸ್ತುತಿಸಿದ್ದನು. ನಾವು ಭಗವಂತನಲ್ಲಿ ಭಕ್ತಿಯಿಂದ ಪ್ರಾರ್ಥಿಸುವಾಗ ಅನನ್ಯ ಭಕ್ತಿಯಿಂದ ಸಂಪೂರ್ಣವಾಗಿ ಭಗವಂತನಲ್ಲಿ ಶರಣಾಗತಿಯನ್ನು ವ್ಯಕ್ತಪಡಿಸುತ್ತೇವೆ, ನಿಜ. ಆದರೆ ಮರುಕ್ಷಣವೇ ನಮ್ಮನ್ನು ಆತನ ವಿಷ್ಣು ಮಾಯೆ ಆವರಿಸಿಕೊಂಡು ಬಿಡುತ್ತದೆ. ಆ ಶರಣಾಗತಿಯನ್ನು ಅನನ್ಯ ಭಕ್ತಿಯಿಂದ ತೋರಿಸಿದ ಮರುಕ್ಷಣ ಅದೇ ದೇವಸ್ಥಾನದಿಂದ ಎದ್ದು ಹೊರಗೆ ಬರುವ ವೇಳೆಗೆ ನಮ್ಮ ಪಾದರಕ್ಷೆಯನ್ನು ಯಾರಾದರೂ ಕದ್ದುಕೊಂಡು ಹೋಗಿದ್ದರೆ ಪುನಃ ಅದೇ ಭಗವಂತನ ಮೇಲೆ ಇಲ್ಲ ಸಲ್ಲದ ಅಪವಾದವನ್ನು ಹೊರಿಸುತ್ತೇವೆ. ನಿನ್ನ ದರ್ಶನಕ್ಕೆಂದು ಬಂದು ನನ್ನ ಪಾದರಕ್ಷೆ ಕಳೆದು ಹೋಯಿತು, ಈಗ ಕಾಲಿಗೆ ಮುಳ್ಳು ಚುಚ್ಚಿಸಿಕೊಂಡು ನಾನು ಮನೆಗೆ ಹೇಗೆ ನಡೆದು ಹೋಗಲಿ ಎಂದು ಅದೇ ಭಗವಂತನನ್ನು ಆರೋಪಿಸುತ್ತೇವೆ. ಅದಲ್ಲದೆ ಮನೆಗೆ ಬರುವ ವೇಳೆಗೆ ಏನಾದರೂ ಅನಾಹುತಗಳಾಗಿದ್ದರೆ ಮತ್ತೆ ಅದೇ ಭಗವಂತನನ್ನು ನಿನ್ನ ಪೂಜೆಗಾಗಿ ನಿನಗಾಗಿ ನಾನು ಎಷ್ಟೆಲ್ಲಾ ರೀತಿಯಲ್ಲಿ ಅಭಿಷೇಕಗಳನ್ನು ಮಾಡಿಸಿದೆ, ಸೇವೆಗಳನ್ನು ಮಾಡಿಸಿದೆ, ಆದರೂ ನನ್ನನ್ನು ಈ ಸ್ಥಿತಿಗೆ ತಂದಿಟ್ಟು ಬಿಟ್ಟೆಯಲ್ಲ ಎಂದು ಅದೇ ಭಗವಂತನನ್ನು ನಾವು ವಿರೋಧಿಸುತ್ತೇವೆ. ವಿಡಂಬನೆಯೇ ಇದು. ಇಲ್ಲಿಯೂ ಅಷ್ಟೇ, ಸರ್ವಲೋಕ ಶರಣ್ಯ ಎಂದು ಶ್ರೀರಾಮಚಂದ್ರನನ್ನು ಹೊಗಳಿದ್ದಂತಹ ವಿಭೀಷಣನು ಈಗ ಶ್ರೀರಾಮನು ಸಮುದ್ರ ರಾಜನಲ್ಲಿ ಶರಣಾಗಬೇಕು ಎಂದು ಹೇಳುತ್ತಾನೆ. ಸರ್ವಲೋಕ ಶರಣ್ಯನಿಗೆ ಒಂದು ವಸ್ತುವಾಗಿರುವಂತಹ, ಅಂದರೆ ಸಮುದ್ರರಾಜನು ವ್ಯಕ್ತಿಯೇ ಆಗಿರಬಹುದು, ಅದು ನಂತರದ ಪ್ರಶ್ನೆ. ಆದರೆ ಚರಾಚರಗಳೆಲ್ಲಕ್ಕೂ ಒಡೆಯನಾದಂತಹ, ಜಗನ್ನಾಯಕನಾದಂತಹ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಭಗವಂತನಿಗೆ ಬೇರೆಯವರಿಗೆ ಶರಣಾಗತನಾಗುವ ಅವಶ್ಯಕತೆ ಇದೆಯೇ? ಆದರೂ ಕೂಡ ಭಗವಂತನು ವಿಭೀಷಣನ ಮಾತನ್ನು ನಡೆಯಿಸುತ್ತಾನೆ. ಏಕೆಂದರೆ ಭಗವಂತನು ನಡೆಸಿದಾಗಲೇ ಅದರ ಅರಿವಾಗುವುದು ನಮಗೆ. ಏವಂ ವಿಭೀಷಣೇನೋಕ್ತೋ ರಾಕ್ಷಸೇನ ವಿಪಸ್ಥಿತ ಅಜಗಾಮ್ ಆಥ ಸುಗ್ರೀವೋ ಯತ್ರ ರಾಮ ಸ ಲಕ್ಷ್ಮಣಃ. ವಿದ್ವಾನ್ ರಾಕ್ಷಸ ವಿಭೀಷಣನು ಹೀಗೆ ಹೇಳಿದಾಗ ಲಕ್ಷ್ಮಣ ಸಹಿತ ಶ್ರೀರಾಮನು ಇದ್ದ ಸ್ಥಾನಕ್ಕೆ ಸುಗ್ರೀವನು ಬಂದನು. ತತಶ್ಚಾಖ್ಯಾತುಮಾರೇಭಿರ್ವಿಭೀಷಣ ವಚ ಶುಭಂ ಸುಗ್ರೀವೋ ವಿಪುಲಗ್ರೀವ ಸಾಕರಸ್ಯೋಪವೇಶನಂ. ಬಳಿಕ ವಿಶಾಲ ಕುತ್ತಿಗೆಯುಳ್ಳ ಸುಗ್ರೀವನು ಸಮುದ್ರದ ಬಳಿಯಲ್ಲಿ ಪ್ರಾಯೋಪವೇಶ ಮಾಡುವ ವಿಷಯವಾಗಿ ವಿಭೀಷಣನ ಶುಭಕರವಾದ ಮಾತನ್ನು ಹೇಳಿದನು. ಪ್ರಕೃತ್ಯ ಧರ್ಮಶೀಲಸ್ಯ ರಾಘಸ್ಯಾಸ್ಯೋಪ್ಯರೋಚತ ಸ ಲಕ್ಷ್ಮಣಂ ಮಹಾತೇಜ ಸುಗ್ರೀವಂಚ ಹರೀಶ್ವರಂ ಸತ್ಕ್ರಿಯಾರ್ಥಂ ಕ್ರಿಯಾದಕ್ಷಂ ಸ್ಮಿತ್ ಪೂರ್ವಮಭಾಷತ. ಭಗವಾನ್ ಶ್ರೀರಾಮನು ಸ್ವಭಾವದಿಂದಲೇ ಧರ್ಮಶೀಲನಾಗಿದ್ದ. ಆದ್ದರಿಂದ ಅವನಿಗೂ ವಿಭೀಷಣನ ಮಾತು ಸರಿ ಎಂದು ತೋರಿತು. ಮಹಾ ತೇಜಸ್ವಿ ರಘುನಾಥನು ಲಕ್ಷ್ಮಣ ಸಹಿತ ಕಾರ್ಯದಕ್ಷ ವಾನರ ರಾಜ ಸುಗ್ರೀವನನ್ನು ಸತ್ಕರಿಸುತ್ತಾ ಲಕ್ಷ್ಮಣನಲ್ಲಿ ಮುಗುಳುನಕ್ಕು ಹೇಳಿದನು. ರಾಮನ ಪ್ರತಿಯೊಂದು ಮುಗುಳ್ನಗೆಗೂ ಅಪಾರವಾದಂತಹ ಅರ್ಥವಿರುತ್ತದೆ. ವಿಭೀಷಣಸ್ಯ ಮಂತ್ರೋಯಂ ಮಮ ಲಕ್ಷ್ಮಣ ರೋಚತೆ ಸುಗ್ರೀವ ಪಂಡಿತೋ ನಿತ್ಯಂ ಭವಾನ್ ಮಂತ್ರ ವಿಚಕ್ಷಣಃ ಉಭಾಭ್ಯಾಂ ಸಂಪ್ರಧಾರ್ಯಾರ್ಥಂ ರೋಚತೆ ಯತ್ತದುಚ್ಯತಾಂ. ಲಕ್ಷ್ಮಣ, ವಿಭೀಷಣನ ಈ ಸಮ್ಮತಿ ನನಗೆ ಮೆಚ್ಚುಗೆಯಾಯಿತು. ಆದರೆ ಸುಗ್ರೀವನು ರಾಜನೀತಿಯ ದೊಡ್ಡ ಪಂಡಿತನಾಗಿದ್ದಾನೆ ಮತ್ತು ನೀನು ಸಮಯೋಚಿತ ಸಲಹೆ ಕೊಡುವುದರಲ್ಲಿ ಕುಶಲನಾಗಿರುವೆ. ಅದಕ್ಕಾಗಿ ನೀವಿಬ್ಬರು ಪ್ರಸ್ತುತ ಕಾರ್ಯದ ಬಗ್ಗೆ ಚೆನ್ನಾಗಿ ವಿಚಾರ ಮಾಡಿ ಸರಿ ಎಂದು ಎನಿಸಿದುದನ್ನು ತಿಳಿಸಿರಿ. ಏವ ಮುಕ್ತೌ ತಥೋ ವೀರ ಉಭೌ ಸುಗ್ರೀವ ಲಕ್ಷ್ಮಣೌ ಸಮುದ್ರಾಚಾರ ಸಂಯುಕ್ತಮಿದಂ ವಚನಮೂಚತುಃ. ಭಗವಾನ್ ಶ್ರೀರಾಮನು ಹೀಗೆ ಹೇಳಿದಾಗ ಅವರಿಬ್ಬರು ವೀರ ಸುಗ್ರೀವ ಮತ್ತು ಲಕ್ಷ್ಮಣರು ಅವನಲ್ಲಿ ಆದರದಿಂದ ಹೇಳಿದರು. ಕಿಮರ್ಥಂ ನೌ ನರವ್ಯಾಘ್ರ ನರೋಚಿಷ್ಯತಿ ರಾಘವ ವಿಭೀಷಣೇನ ಯತತೋಕ್ತಮಸ್ಮಿನ್ ಕಾಲೇ ಸುಖಾವಹಂ. ಪುರುಷಸಿಂಹ ರಘುನಂದನ, ಈ ಸಮಯದಲ್ಲಿ ವಿಭೀಷಣನು ಹೇಳಿದ ಸುಖದಾಯಕ ಮಾತು ನಮಗಿಬ್ಬರಿಗೂ ಏಕೆ ಒಳ್ಳೆಯದೆನಿಸುವುದಿಲ್ಲ? ಅದು ಒಳ್ಳೆಯದೆಯಲ್ಲವೇ? ಸರಿಯಾಗಿಯೇ ಇದೆಯಲ್ಲವೇ? ವಿಷ್ಣು ಮಾಯೆ ಯಾರನ್ನು ತಾನೇ ಆವರಿಸದೆ ಬಿಡುವುದಿಲ್ಲ.
ಕೆಲವೊಮ್ಮೆ ಸ್ವತಃ ವಿಷ್ಣುವೇ ತನ್ನ ಮಾಯೆಯಿಂದ ಆವರಿಸಲ್ಪಡುತ್ತಾನಂತೆ. ಅಂದರೆ ಅಷ್ಟರ ಮಟ್ಟಿಗೆ ಆ ಮಾಯೆ ಪ್ರಬಲವಾಗಿರುತ್ತದೆ. ಆದರೆ ವಿಷ್ಣುವಿನ ಅನುಮತಿ ಇಲ್ಲದೆ ಆ ಮಾಯೆಯು ಅವನನ್ನು ಅನುಸರಿಸುವುದು, ಅವನನ್ನು ಆವರಿಸುವುದು ಸಾಧ್ಯವಿಲ್ಲ. ಇಲ್ಲಿ ಶ್ರೀರಾಮಚಂದ್ರನು ಅದೇ ವಿಷ್ಣು ಮಾಯೆಯಿಂದಲೇ ಆವರಿಸಲ್ಪಟ್ಟವನಾಗಿ ಉದ್ದೇಶಪೂರ್ವಕವಾಗಿ ತಾನು ಅಜ್ಞಾನಿ ಮನುಷ್ಯನಂತೆ ಓಡಾಡುತ್ತಿಲ್ಲವೇ? ಅಬದ್ಧ್ವಾ ಸಾಗರೆ ಸೇತುಂ ಘೋರೇಸ್ಮಿನ್ ವರುಣಾಲಯೇ ಲಂಕಾ ನಾಸಾದಿತುಂ ಶಕ್ಯ ಸೇಂದ್ರೈರಪಿ ಸುರಾಸುರೈಃ. ಈ ಭಯಂಕರ ಸಮುದ್ರಕ್ಕೆ ಸೇತುವೆ ಕಟ್ಟದೆ ಇಂದ್ರನ ಸಹಿತ ದೇವತೆಗಳು ಅಸುರರು ಕೂಡ ಈ ಕಡೆಯಿಂದ ಲಂಕೆಯನ್ನು ತಲುಪಲಾರರು. ವಿಭೀಷಣಸ್ಯ ಶೂರಸ್ಯ ಯಥಾರ್ಥಂ ಕ್ರಿಯತಾಂ ವಚಃ ಅಲಂ ಆಲಂ ಕಾಲಾತ್ಯಯಂ ಕೃತ್ವಾ ಸಾಗರೋಯಂ ನಿಯುಜ್ಯತಾಂ ಯಥಾ ಸೈನ್ಯೇನ ಗಚ್ಚಾಮ ಪುರೀಂ ರಾವಣ ಪಾಲಿತಾಂ. ಅದಕ್ಕಾಗಿ ನೀವು ಶೂರ ವೀರ ವಿಭೀಷಣನ ಯಥಾರ್ಥ ವಚನಕ್ಕನುಸಾರವೇ ಕಾರ್ಯ ಮಾಡಿರಿ. ಈಗ ಹೆಚ್ಚು ವಿಳಂಬ ಮಾಡುವುದು ಸರಿಯಲ್ಲ. ಈ ಸಮುದ್ರದಲ್ಲಿ ನಮಗೆ ಸಹಾಯ ಮಾಡುವಂತೆ ಕೇಳಿಕೊಳ್ಳುವುದು. ಇದರಿಂದ ನಾವು ಸೈನ್ಯ ಸಹಿತ ರಾವಣ ಪಾಲಿತ ಲಂಕೆಯನ್ನು ತಲುಪಬಲ್ಲೆವು. ಏವ ಮುಕ್ತ ಕುಶಾಸ್ತೀರ್ಣೆ ತೀರೆ ನದನದೀಪತೇಃ ಸಂವಿವೇಶತ ರಾಮೋ ವೇದ್ಯಾಮಿವ ಹುತಾಶನಃ. ಅವರಿಬ್ಬರು ಹೀಗೆ ಹೇಳಿದಾಗ ಶ್ರೀರಾಮಚಂದ್ರನು ಆಗ ಸಮುದ್ರ ತೀರದಲ್ಲಿ ದರ್ಭೆಗಳನ್ನು ಹಾಸಿ ಅದರ ಮೇಲೆ ವೇದಿಯ ಮೇಲೆ ಅಗ್ನಿಯು ಪ್ರತಿಷ್ಠಾಪಿತವಾಗುವಂತೆ ಕುಳಿತು ಬಿಟ್ಟನು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ 19ನೆಯ ಸರ್ಗ ಪೂರ್ಣವಾಯಿತು. ಹಿಂದೆ ಹನುಮಂತನು ಸಮುದ್ರೋಲ್ಲಂಘನೆ ಮಾಡುವ ಸಂದರ್ಭದಲ್ಲಿ ಸಮುದ್ರ ರಾಜನು ಸ್ವತಃ ತಾನೇ ತಿಳಿದುಕೊಂಡು ತಾನು ಸಗರ ರಾಜನಿಂದ ಉಪಕೃತನಾಗಿದ್ದೇನೆ, ಆ ಕಾರಣದಿಂದಾಗಿ ಆ ಸಗರ ವಂಶಕ್ಕೆ ಸೇರಿದ ಶ್ರೀರಾಮನ ದೂತನಾಗಿ ಬಂದಿರುವಂತಹ ಹನುಮಂತನಿಗೆ ಯೋಗ್ಯ ಅತಿಥಿ ಸತ್ಕಾರವನ್ನು ಮಾಡು ಎಂದು ಮೈನಾಕನಿಗೆ ಹೇಳಿದ್ದನಲ್ಲವೇ? ಆ ಕಾರಣದಿಂದಾಗಿಯೇ ಮೈನಾಕನು ಅತಿಥಿ ಸತ್ಕಾರ ಮಾಡುವ ಸಲುವಾಗಿ ಎದ್ದು ನಿಂತಿದ್ದಲ್ಲವೇ? ಹೀಗಿರುವಾಗ ಸ್ವತಃ ಶ್ರೀರಾಮಚಂದ್ರನೇ ಬಂದಿರುವಾಗ ಆ ಸಮುದ್ರ ರಾಜನು ಓಡೋಡಿ ಬಂದು ಆತನ ಪಾದಗಳಲ್ಲಿ ಶರಣಾಗತನಾಗಬೇಕಿತ್ತಲ್ಲ. ಈಗಾಗಲೇ ಒಂದೆರಡು ದಿನದಿಂದಲೂ ರಾಮನು ಆ ಸಮುದ್ರದ ದಡದಲ್ಲಿ ಕಾಯುತ್ತಿರಬಹುದು. ಮುಂದೆಯೂ ಇನ್ನೂ ಒಂದೆರಡು ದಿನ ಕಾಯಬಹುದು. ಆದರೂ ಸಮುದ್ರ ರಾಜನು ತಾನಾಗಿಯೇ ಬಂದು ಏಕೆ ಪ್ರತ್ಯಕ್ಷನಾಗಿ ರಾಮನ ಕಾರ್ಯವನ್ನು ನಡೆಸಲಿಲ್ಲ? ನೆನಪಿರಲಿ, ಶ್ರೀರಾಮಚಂದ್ರನು ತಾನು ಮನುಷ್ಯನೆಂಬ ಅಜ್ಞಾನದ ಬಲದಿಂದಲೇ ಸಂಚರಿಸಬೇಕು. ಮನುಷ್ಯನೆಂಬ ಭಾವದಿಂದಲೇ ಮುಂದೆ ಹೋಗಿ ರಾವಣನನ್ನು ಸಂಹರಿಸಬೇಕು. ಆಗ ಮಾತ್ರವೇ ಬ್ರಹ್ಮನ ಮಾತು ಸತ್ಯವಾಗುತ್ತದೆ. ಮನುಷ್ಯರ ಹೊರತು ಬೇರೆಯವರಿಂದ ಆತ ಅವಧ್ಯ. ಆ ಮಾತನ್ನು ಶ್ರೀಮನ್ನಾರಾಯಣನು ನಡೆಸಿಕೊಡಬೇಕಾಗಿದೆ. ಇಲ್ಲದಿದ್ದರೆ ಬ್ರಹ್ಮನ ಮಾತಿಗೆ, ಬ್ರಹ್ಮನು ಕೊಟ್ಟ ವರಕ್ಕೆ ಯಾವ ಬೆಲೆಯಿರುತ್ತದೆ? ಅದೇ ರೀತಿಯಾಗಿ ಇಲ್ಲಿ ಶ್ರೀರಾಮಚಂದ್ರನ ಕೇವಲ ಒಂದು ಮನಸ್ಸಂಕಲ್ಪವಿದ್ದರೆ ಸಾಕು. ಆತನ ಹುಬ್ಬು ಅಲುಗಾಡುವಷ್ಟರಲ್ಲಿ ಸಮುದ್ರ ರಾಜನೇನು, ಜಗತ್ತಿನ ಸಕಲ ಚರಾಚರ ಜೀವಿಗಳು ಶ್ರೀರಾಮನ ಚಂದ್ರನ ಪಾದದ ಬುಡಕ್ಕೆ ಬಂದು ಬೀಳಲು ಸಿದ್ಧವಾಗಿದ್ದರು. ಆದರೆ ಯಾವಾಗ ಯಾವುದನ್ನು ಹೇಗೆ ಮಾಡಬೇಕೆಂದು ಅರಿವಿರುವಂತಹ ಶ್ರೀರಾಮಚಂದ್ರ ಪ್ರಭುವಲ್ಲವೇ, ಜಗನ್ನಾಟಕ ಸೂತ್ರಧಾರಿಯಾದ ಆ ಪರಮಾತ್ಮನು ಯಾವಾಗ ಸಮುದ್ರ ರಾಜನು ಪ್ರತ್ಯಕ್ಷನಾಗಬೇಕು, ಯಾವಾಗ ತಾನು ಹೇಳಿದಂತೆ ತನ್ನ ಮಾತಿಗೆ ಓಗೊಡಬೇಕು ಎಂಬುದನ್ನು ನಿರ್ಧರಿಸುವವನು ಅವನೇ ಅಲ್ಲವೇ? ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.